Praise God. ದೇವರಿಗೆ ಸ್ತೋತ್ರವಾಗಲಿ. One more Sunday. ಮತ್ತೊಂದು ಭಾನುವಾರ. And we have been looking into the will of God last Sunday. ಕಳೆದ ಭಾನುವಾರ ನಾವು ದೇವರ ಚಿತ್ತದ ಬಗ್ಗೆ ನೋಡ್ತಾ ಇದ್ವಿ. As God leads, we will keep on looking into His word to know His will. ದೇವರು ನಡೆಸ್ತಾ ಇರುವ ಹಾಗೆ ಆತನ ಚಿತ್ತವನ್ನು ನಾವು ನೋಡ್ತಾ ಹೋಗೋಣ. Can you turn to the book of Proverbs 25:2? ಜ್ಞಾನೋಕ್ತಿ 25:2 ತಿರುಗಿಸೋಣ. What does it say? ಅದೇನು ಹೇಳುತ್ತೆ? It is the glory of God to conceal a matter, but the glory of kings is to search out a matter. ವಿಷಯಗಳನ್ನು ರಹಸ್ಯವಾಗಿಡುವ ದೇವರಿಗೆ ಮಹಿಮೆ, ವಿಷಯಗಳನ್ನು ವಿಮರ್ಶಿಸುವ ರಾಜರಿಗೆ ಹಿರಿಮೆ. In Proverbs 11:14. 11:14 ಜ್ಞಾನೋಕ್ತಿ. It says, ಅದು ಹೇಳುತ್ತೆ, where there is no counsel the people fall, but in the multitude of counselors there is safety. We are looking into the will of God last Sunday. We are looking into the will of God this Sunday also. ಕಳೆದ ಭಾನುವಾರ ನಾವು ದೇವರ ಎರಡು ಚಿತ್ತವನ್ನು ನೋಡಿದ್ದೀವಿ. ಇಂದು ಈ ಭಾನುವಾರ ಕೂಡ ನಾವು ದೇವರ ಚಿತ್ತವನ್ನು ನೋಡೋಣ. And I want to tell you, most of the people in the world live without the will of God. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಅನೇಕ ಜನರು ಪ್ರಪಂಚದಲ್ಲಿ ದೇವರ ಚಿತ್ತವಿಲ್ಲದೆ ಜೀವಿಸ್ತಾ ಇದ್ದಾರೆ. And the will of God is plainly given to us. ದೇವರ ಚಿತ್ತ ನಮಗೆ ಬಹಳ ಸರಳವಾಗಿ ಇಲ್ಲಿ ಕೊಡಲ್ಪಟ್ಟಿದೆ. ಆದರೆ we think we know better. ಆದ್ರೆ ನಾವು ಅನ್ಕೋತೀವಿ ನಮಗೆ ಇನ್ನೂ ಚೆನ್ನಾಗಿ ತಿಳಿದಿದೆ ಅಂತ. And we'll see, right? ನಾವಿವತ್ತು ನೋಡೋಣ. There are times we come to a crossroads in our life, very big crossroads. ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ನಾವು ತಿರುವಿನ ದಾರಿಯಲ್ಲಿ ಬಂದಿರ್ತೇವೋ ಆಗೆಲ್ಲ. Last Sunday we saw, ಕಳೆದ ಭಾನುವಾರ ನಾವು ನೋಡಿದ್ವಿ, nobody can stop God's will. ದೇವರ ಚಿತ್ತವನ್ನ ಯಾರಿಗೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. Church, know one thing. ಆದರೆ ಸಭೆಯ ಒಂದು ವಿಷಯವನ್ನ ತಿಳ್ಕೊಳ್ಳಿ. When you sit in the train going to Bangalore or Bombay, ನೀವು ಬಾಂಬೆ ಅಥವಾ ಬ್ಯಾಂಗ್ಳೂರಿಗೆ ಹೋಗುವ ಟ್ರೈನ್ ನಲ್ಲಿ ಕುಳಿತುಕೊಂಡಿದ್ರೆ, do you relax or you be tense when the way is going to take a right turn or left turn? ನೀವು ಅಲ್ಲಿ ಕೂತ್ಕೊಂಡು ಟೆನ್ಷನ್ ಅಲ್ಲಿ ಇರ್ತೀರಾ, ಇದು ಈಗ ಎಡಗಡೆ ತಿರುಗುತ್ತೋ ಬಲಗಡೆ ತಿರುಗುತ್ತೋ ಅಂತ? When you're flying the plane, ಅಥವಾ ನೀವು ಒಂದು ವಿಮಾನದಲ್ಲಿ ಎಲ್ಲಿಗಾದ್ರೂ ಹೋಗ್ತಾ ಇದ್ದಾಗ, the pilot is going to the right direction, ನೀವು ಪೈಲಟ್ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಂತ ಚಿಂತೆ ಮಾಡ್ತೀರಾ? What would you do? ನೀವೇನ್ ಮಾಡ್ತೀರಾ? Just relax. ನೀವು ಆರಾಮಾಗಿ ಕೂತಿರ್ತೀರಾ. Relax. ಅದರಿಂದ ನೀವು ಆರಾಮಾಗಿ ಇರಿ. Don't sleep now. ಈಗ ನಿದ್ದೆ ಮಾಡಬೇಡಿ. I'm saying relax in God's will. ದೇವರ ಚಿತ್ತದಲ್ಲಿ ನೀವು ಆರಾಮಾಗಿರಿ. You don't need to plan. ನೀವು ಯೋಜನೆ ಹಾಕುವಂತಹ You don't need to think. ಅವಶ್ಯಕತೆ ಇಲ್ಲ. ನೀವು ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಆತನನ್ನು ಹುಡುಕಬೇಕಷ್ಟೇ. Ephesians 2:10 says, ಎಫೆಸಿಯ 2:10 ಹೇಳುತ್ತೆ, He has planned for you everything. ಆತನು ನಿಮಗೋಸ್ಕರ ಎಲ್ಲವನ್ನ ಯೋಜನೆ ಮಾಡಿದ್ದಾನೆ. Think of it. ಅದರ ಬಗ್ಗೆ ಯೋಚಿಸಿ. He has a plan for you already. You don't need to, you just have to seek Him for the plan. 1 Peter 2:9 it says, 1 ಪೇತ್ರ 2:9 ಕೊಟ್ಟಿದ್ದಾರೆ, You are a chosen generation. ನೀವೇ ಆಯ್ದ ಜನಾಂಗದವರು. You are a royal priesthood. ನೀವೇ ಯಾಜಕರು. You are a holy nation. ನೀವೇ ಪವಿತ್ರವಾದಂತಹ ದೇಶದವರು. Amen. ಹೌದು. Now when we say king, we think of those kings who rule, but ನೀವು actually ರಾಜರು ಅಂದಾಗ ನಮ್ಮನ್ನು ಆಳಿದ ರಾಜರ ಬಗ್ಗೆ ಯೋಚನೆ ಮಾಡ್ತೀರಾ? if we are children of God, ಆದ್ರೆ ನಾವು ದೇವರ ಮಕ್ಕಳಾಗಿರುವಾಗ we are king's children. ನಾವು ರಾಜರ ಮಕ್ಕಳು. Yes or no? ಹೌದೋ ಇಲ್ವೋ? So God has given your will already for your life. ನಿಮ್ಮ ಜೀವನಕ್ಕೆ ಬೇಕಾದಂತ ಚಿತ್ತವನ್ನ ದೇವರು ಈಗಾಗಲೇ ಒದಗಿಸಿದ್ದಾನೆ. And you only have to discover it. That's it. ನೀವು ಅದನ್ನು ಹುಡುಕಬೇಕಷ್ಟೇ. That's the problem. ಅದೇ ಸಮಸ್ಯೆ. Unless we are gripped, ನಾವು ಅದರಲ್ಲಿ ಹಿಡ್ಕೊಳ್ಳಿಲ್ಲ ಅದನ್ನ ಅಂದ್ರೆ, convicted, ನಮಗೆ ಅದು ಮನವರಿಕೆ ಆಗಿಲ್ಲ ಅಂದ್ರೆ, God has a plan for me. ದೇವರು ನನಗೋಸ್ಕರ ಒಂದು ಯೋಜನೆಯನ್ನ ಇಟ್ಟಿದ್ದಾರೆ ಅಂತ. His plan is the best. ಆತನ ಯೋಜನೆಯೇ ನನ್ನ ಜೀವನಕ್ಕೆ ಅತ್ಯುತ್ತಮ ಅಂತ. Otherwise you're just going to float around. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇಲ್ಲಿ ತೇಲ್ತಾ ಇರ್ತೀರಾ. Challenge you. ನಾನು ನಿಮಗೆ ಸವಾಲ್ ಹಾಕ್ತೇನೆ. Lamentations 3:27. ಲ್ಯಾಮೆಂಟೇಷನ್ಸ್ 3 ಪ್ರಲಾಪ 3:27. The more you learn, ಎಷ್ಟು ನೀವು ಹೆಚ್ಚಾಗಿ ಕಲಿತಿರೋ, God's way is the best way. ದೇವರ ಚಿತ್ತವೇ ಅದ್ಭುತವಾದುದು ಅಂತ. God wants you so much to be in His way. He will definitely reveal His plans for you. ದೇವರು ಎಷ್ಟು ನೀವು ಆತನ ಚಿತ್ತದಲ್ಲೇ ಇರಬೇಕು ಅಂತ ಬಯಸ್ತಾನೋ ಅಷ್ಟೇ ಆತನು ನಿಮಗೆ ಆತನ ಯೋಜನೆಗಳನ್ನ ತೆರೆದಿಡ್ತಾ ಹೋಗ್ತಾನೆ. Say it's divine. ನೀವು ಹೇಳಿ,
ದೈವಿಕ, God has set up divine connections for you. ನಿಮಗೋಸ್ಕರ ದೇವರು ದೈವಿಕವಾದ ಸಂಪರ್ಕವನ್ನ ಏರ್ಪಡಿಸ್ತಾರೆ. In your career, ನಿಮ್ಮ ಒಂದು ಕೆರಿಯರ್ ಅಲ್ಲಿ divine connections. ಅಲ್ಲಿ ದೈವಿಕ ಸಂಪರ್ಕ ಏರ್ಪಡುತ್ತೆ. Unexpected doors will open. ನಿಮಗೆ ಅನಿರೀಕ್ಷಿತ ಬಾಗಿಲುಗಳು ತೆರೆಯಲ್ಪಡುತ್ತೆ. If you are gripped to do the will of God, ನೀವು ದೇವರ ಚಿತ್ತವನ್ನೇ ಮಾಡೋದಕ್ಕೆ ಹಿಡಿತದಲ್ಲಿದ್ರೆ you will not think. ನೀವು ಯೋಚನೆನೇ ಮಾಡಕ್ ಹೋಗಲ್ಲ. If you think yourself, you'll go down. But ನೀವೇ ಯೋಚನೆ ಮಾಡೋದಾದ್ರೆ ನೀವು ಕೆಳಗಡೆ ಹೋಗ್ತೀರಾ. ಆದ್ರೆ ದೇವರನ್ನು ನಂಬೋದಾದ್ರೆ, turn to Matthew 11:28. ನೀವು ಮತ್ತಾಯ 11:28ಗೆ ತಿರುಗಿಸಿ. It says, ಅದು ಹೇಳುತ್ತೆ, come to me, ನನ್ನ ಬಳಿ ಬನ್ನಿ, all you who labor and are heavy laden. ಯಾರೆಲ್ಲ ಭಾರವನ್ನ ಹೊತ್ಕೊಂಡಿದ್ದೀರೋ, ಹೊರೆ ಹೊತ್ತಿದ್ದೀರೋ, ನನ್ನ ಹತ್ರ ಬನ್ನಿ ಅಂತ. Who are these people who labor? ಈ ಜನರು ಯಾರು ಇಲ್ಲಿ Who ಕಷ್ಟಪಡ್ತಾ are these ಇರೋರು? people who get heavy burdened? ಯಾರು ಇವರು ಇಲ್ಲಿ ಭಾರ ಹೊತ್ಕೊಂಡು Who are these people who take loans and loans and loans and think that they can do things with it? Finally it becomes a heavy burden on them. ಯಾರು ಸಾಲವನ್ನ ತಕೊಂಡು ನಾವು ಅದು ಮಾಡ್ಬೋದು ಇದು ಮಾಡ್ಬೋದು ತಂದ್ಕೊಂಡಿರ್ತಾರೆ, ಕೊನೆಗೆ ಅದು ಅವರ ಮೇಲೆ ಭಾರ ಆಗೋಗುತ್ತೆ. Jesus said, ಆದ್ರೆ ಯೇಸು ಹೇಳಿದ್ದಾರೆ, come to me. ನನ್ನ ಹತ್ರ ಬಳಿ If ಬನ್ನಿ. he was not God, ಆತನು this ದೇವರಾಗಿಲ್ಲದಿದ್ದರೆ would be blasphemy. ಇದು ಒಂದು ದೋಷಾರೋಪಣೆ ಆಗಿರ್ತಿತ್ತು. I got a revelation. ನನಗೆ ಇದರ ಬಗ್ಗೆ ಪ್ರಕಟಣೆ ಸಿಕ್ತು. Jesus is God. ಯೇಸು ದೇವರು ಅಂತ. That changed my life. ಅದೇ ನನ್ನ ಜೀವನವನ್ನ He says, ಬದಲಾಯಿಸಿತು. come to me. ಆತ ಹೇಳ್ದ, ನನ್ನ ಬಳಿ ಬನ್ನಿ. What he will do? ಆತ ಏನ್ ಮಾಡ್ತಾನೆ? He will give you ಆತನು rest. ನಿಮಗೆ Read the next verse. ರೆಸ್ಟ್ ಕೊಡ್ತಾನೆ. Read the next verse. ಮತ್ತೆ ನಿಮಗೆ ವಿಶ್ರಾಂತಿಯನ್ನು ಕೊಡ್ತಾನೆ. Take my yoke upon you. ನನ್ನ ಒಂದು ನೊಗವನ್ನ ನಿನ್ನ ಮೇಲೆ ತೆಗೆದುಕೋ. That means what he's saying. ಆದ್ರೆ ಅದೇನ್ You ಹೇಳುತ್ತೆ? know a yoke in ox, what they do? They'll force them, put them together, and they will. ನೀವು ನೋಡ್ತೀರಾ, ಎತ್ತಿನ ಮೇಲೆ ನೊಗವನ್ನ ಬಲವಂತವಾಗಿ ಹಾಕಿ ಅದನ್ನ ಹೊತ್ಕೊಂಡು ಹೋಗುವ ಹಾಗೆ ಮಾಡ್ತಾರೆ. Jesus is saying to you, ಆದರೆ ಯೇಸು ನಿಮ್ಗೆ ಹೇಳ್ತಾ ಇದ್ದಾರೆ, come, ಬನ್ನಿ, put my yoke on your neck. ನನ್ನ ನೊಗವನ್ನ ನಿಮ್ಮ ಹೆಗಲಿನ ಮೇಲೆ ಹಾಕಿಕೊಳ್ಳಿ. What you will find? ಆಗ ನೀವೇನನ್ನ ಕಾಣ್ತೀರಾ? What you will find? ಆಗ ನೀವೇನನ್ನ ಕಾಣ್ತೀರಾ? Rest for your souls. ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು In every ಕಂಡುಕೊಳ್ತೀರಾ. area of your life. ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ Go under Jesus. ನೀವು ಯೇಸುವಿನ ಕೆಳಗಡೆ ಹೋಗಿ And say, God, ಮತ್ತೆ ಹೇಳಿ, ದೇವರೇ, Jesus, ಯೇಸುವೆ, what is your will for my life? ನನ್ನ ಜೀವನಕ್ಕೆ ನಿನ್ನ ಚಿತ್ತ ಏನಾಗಿದೆ? How many of you know? ಎಷ್ಟು ಜನರಿಗೆ ಗೊತ್ತು? He will answer you. ನಿಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ. 100% yes. ಪ್ರತಿಶತ Yes. 100%. That means he will give you an answer. ಯಾಕೆಂದ್ರೆ ಆತ ನಿಮಗೆ ಉತ್ತರವನ್ನ Now, ಕೊಟ್ಟೆ ಕೊಡ್ತಾನೆ. When they are yoking a new ox, ನೀವು ಯಾವಾಗ ಹೊಸ ಎತ್ತುಗಳ ಮೇಲೆ ನೊಗವನ್ನ ಇಡಕ್ they ಹೋಗ್ತೀರಾ, will put an old ox together. ಅದರ ಜೊತೆಗೆ ಒಂದು ಹಳೆಯ ಎತ್ತನ್ನು ಕೂಡ ಜೊತೆಗೆ And ಸೇರಿಸ್ತಾರೆ. wherever the old ox will go, the new ox will follow. ಎಲ್ಲೆಲ್ಲಿ ಹಳೆಯ ಎತ್ತು ಹೋಗುತ್ತೋ ಆ ಕಡೆನೇ ಹೊಸ ಎತ್ತು But ಕೂಡ Jesus is ಹೋಗುತ್ತೆ. not going to be like that. ಆದರೆ ಯೇಸು ಆ ರೀತಿ ನಿಮ್ಗೆ ಮಾಡಲ್ಲ. Jesus is not going to be like that. ಯೇಸು ಆ ರೀತಿ ನಿಮ್ಗೆ Jesus ಮಾಡಲ್ಲ. is saying, ಯೇಸು ನಿಮ್ಗೆ do ಹೇಳ್ತಾ you ಇದ್ದಾರೆ, want my counsel for your life? ನಿಮ್ಮ ಜೀವನಕ್ಕೆ ನನ್ನ ಒಂದು ಕೌನ್ಸಿಲ್ ನಿಮ್ಗೆ ಬೇಕಾ? Will you listen to me? ನನ್ನ ಸಮಾಲೋಚನೆಯನ್ನ ನೀವು ಕೇಳ್ತೀರಾ? Will you do what I tell you? ನಾನು ಹೇಳಿದ ಹಾಗೆ ನೀನು ಮಾಡ್ತೀಯಾ? And you say, yes, Lord. ಆಗ ನೀನು ಯಾವಾಗ ಹೌದು ಹೇಳ್ತೀಯಾ? I want you to remember ನೀವು ಯೋಚಿಸ್ಕೋಬೇಕು, when the king Zedekiah, ಯಾವಾಗ ರಾಜನಾದ ಜೆಡೆಕಿಯ ಅವರು he disobeyed God. ದೇವರಿಗೆ ಅವಿಧೇಯರಾದರು. He was captured by Babylon, his eyes were removed, and his sons were killed before he could be blinded, and he was taken to Babylon, he died there. ಬಬಲೋನ್ಯ ದೇಶದವರು ಅವರನ್ನ ಆಕ್ರಮಣ ಮಾಡಿಕೊಂಡು ಅವರ ಕಣ್ಣನ್ನ ಕಿತ್ತಾಕಿ ಅವರ ಮಕ್ಕಳನ್ನ ಕೊಂದು ಹಾಕಿ ಅವರನ್ನ ಬಬಲೋನ್ ದೇಶಕ್ಕೆ ಕರ್ಕೊಂಡು But ಸರಿಯಾಗಿ ತಕೊಂಡೋದ್ರು. But ಆದರೆ Isaiah, the captain of of Nebuchadnezzar, ನೆಬೂಕದ್ನೆಚ್ಚರ್ ರಾಜನ ಒಂದು ಕ್ಯಾಪ್ಟನ್ of ಆಗಿದ್ದವರು, the army, ಆರ್ಮಿ ಸೇನೆಯ ನಾಯಕ, he told him, ಆತನಿಗೆ ಹೇಳಿದ್ರು, you are free, you can go. ನೀನು ಸ್ವತಂತ್ರರಾಗಿದ್ಯಾ, ನೀ ಹೋಗಬಹುದು ಅಂತ. All others are taken prisoner. ಪ್ರತಿಯೊಬ್ಬರು ಕೂಡ ಸೆರೆ ಹಿಡಿಯಲ್ಪಟ್ಟರು. Those who do the will of God, ಆದ್ರೆ ಯಾರೆಲ್ಲ ದೇವರ ಚಿತ್ತವನ್ನ ಮಾಡ್ತಾರೋ, you see, your life is spared. ನಿಮ್ಮ ಜೀವನವನ್ನ ಕಾಪಾಡ್ಕೊಳ್ತೀರಾ. Hallelujah. Hallelujah. What happens next? Jeremiah says to them, ಜೆರೆಮಯ ಹೇಳ್ತಾರೆ, you shall not go from this place. ನೀನು ಈ ಸ್ಥಳದಿಂದ ಹೋಗ್ಬೇಡ, You'll stay here. ಇಲ್ಲೇ ಇರು. And what those people do? ಮತ್ತೆ ಆ ಜನರು ಏನ್ ಮಾಡ್ತಾರೆ? It says,
tell us what's the will of God. ಹಾಗಾದ್ರೆ ಆಗ ಕೇಳ್ತಾರೆ, ನನ್ಗೆ ಹೇಳು ದೇವರ ಚಿತ್ತ ಏನಾಗಿದೆ ಅಂತ. Jeremiah, a great prophet of God. ಯಾಕೆಂದ್ರೆ ಜೆರೆಮಾಯ ದೇವರ ಅದ್ಭುತ ಪ್ರವಾದಿಯಾಗಿದ್ದ. Jeremiah went and told the king. ಮತ್ತೆ ಜೆರೆಮಾಯ ಹೋಗಿ ರಾಜನಿಗೆ This will happen. ಇದು ಆಗುತ್ತೆ ಅಂತ. He refused to listen. ಆದರೆ ನಿರಾಕರಿಸಿದ್ರು ಅವರು ಅದನ್ನ ಕೇಳಕ್ಕೆ. And finally what happened? ಕೊನೆಗೆ ಏನಾಯ್ತು? Whatever God says, the bad that was going to happen happened in their life. ದೇವರು ಏನೆಲ್ಲ ಕೆಟ್ಟ ಸಂಗತಿಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅದೆಲ್ಲವೂ ಆಯ್ತು. Now the people come back to Jeremiah. ಮತ್ತೆ ಜನರು ಜೆರೆಮಾಯ ಹತ್ರ ಹಿಂದಕ್ಕೆ ಬಂದ್ರು. ಮತ್ತೆ when they went away from God's will, ಯಾವಾಗ ಅವರು ದೇವರ ಚಿತ್ತದಿಂದ ದೂರ ಹೋಗಿರ್ತಾರೆ ಅಂತ all ನೋಡ್ತಾರೋ, of Israel destroyed. ಇಸ್ರಾಯೇಲ್ ದೇಶ ಎಲ್ಲವೂ ನಾಶ ಆಗಿತ್ತು Just ಅಂತ. destroyed. ನಾಶ ಆಯ್ತು ಅಂತ. All are crying. ಅವರೆಲ್ಲರೂ ಅಳ್ತಾ ಇದ್ರು. Lots of problems. ಹಲವಾರು ಸಮಸ್ಯೆಗಳು ಬಂತು. Why? ಯಾಕೆ? They refused to do the will of God. ಅವರು ದೇವರ ಚಿತ್ತವನ್ನು ಮಾಡೋದಕ್ಕೆ ನಿರಾಕರಿಸಿದ್ರು. They come back. ಮತ್ತೆ ಅವರು ಹಿಂದಕ್ಕೆ ಬರ್ತಾರೆ. Jeremiah, please tell us what is the will of God. ಮತ್ತೆ ಜೆರೆಮಾಯ ದಯವಿಟ್ಟು ಹೇಳು ದೇವರ ಚಿತ್ತ ಏನಾಗಿದೆ ಅಂತ. 10 days later, 10 ದಿನಗಳ ನಂತರ the word of God comes to Jeremiah. ದೇವರ ವಚನ ಬರುತ್ತೆ ಜೆರೆಮಾಯ ಅವರಿಗೆ. Tell the people to remain here. ಈ ಜನರು ಇಲ್ಲೇ ಇರ್ಲಿಕ್ಕೆ ಹೇಳು ಅಂತ. And what the people did? ಮತ್ತೆ ಜನರು ಏನ್ ಮಾಡಿದ್ರು? No. ಇಲ್ಲ. We are going to go to Egypt. ನಾವು ಐಗುಪ್ತ ದೇಶಕ್ಕೆ God ಹೋಗ್ತೀವಿ. strictly told them no going back to Egypt. ಅವರು ದೇವರು ಬಹಳ ಕಡಾಖಂಡಿತವಾಗಿ ಹೇಳಿದ್ರು ಐಗುಪ್ತ ದೇಶಕ್ಕೆ ಮತ್ತೆ ಹೋಗಬೇಡಿ ಅಂತ. Then what happened next? ಮತ್ತೆ ಏನಾಯ್ತು? All got destroyed. ಎಲ್ಲರೂ ಕೂಡ ನಾಶವಾದ್ರು. Except Jeremiah. ಕೇವಲ ಜೆರೆಮಾಯನ ಹೊರತುಪಡಿಸಿ. Wow. ಹೌದು. How beautiful to be in the will of God. ದೇವರ ಚಿತ್ತದಲ್ಲಿರೋದು ಎಷ್ಟು ಅದ್ಭುತವಾದ ವಿಷಯ. 11:28 Matthew says. 11:28 ಮತ್ತಾಯ ಹೇಳ್ತಾರೆ. That not just coming to Jesus. ಕೇವಲ ಯೇಸು ಹತ್ರ ಬರೋದು ಅಷ್ಟೇ ಅಲ್ಲ. But doing what he tells you. ಆತನು ಏನು ಹೇಳ್ತಾನೋ ಅದನ್ನ ಮಾಡಿ ಅಂತ. He will tell you. ಆತ ಹೇಳ್ತಾನೆ. Go and forgive that person. ಇನ್ನೊಂದು ವ್ಯಕ್ತಿಯನ್ನು ಹೋಗಿ ನೀನು ಕ್ಷಮಿಸು ಅಂತ. Maybe tell you have a morning prayer time with me. ಅಥವಾ ಮುಂಜಾನೆ ನನ್ನ ಜೊತೆ ಪ್ರಾರ್ಥನೆಯನ್ನು ಇಟ್ಕೋ, ಸಮಯವನ್ನು ಇಟ್ಕೋ ಅಂತ. I learned one thing. ನಾನು ಒಂದು ವಿಷಯವನ್ನು ಕಲಿತುಕೊಂಡೆ. After I became a believer, ನಾನು ವಿಶ್ವಾಸಿಯಾದ ನಂತರ every meeting of the church I attended. ಸಭೆಯ ಪ್ರತಿಯೊಂದು ಕೂಟಕ್ಕೆ ನಾನು ಬರ್ತಾ ಇದ್ದೆ. Weekdays. ವಾರದ ದಿನಗಳಲ್ಲಿ. Sunday without fail. ಮತ್ತೆ ಭಾನುವಾರ ತಪ್ಪಿಸ್ಕೊಳ್ಳದೆ. Why? ಯಾಕೆ? Why should I do that? ನಾನು ಯಾಕೆ ಅದನ್ನು ಮಾಡಬೇಕಾಯ್ತು? I am reading the Bible. ಯಾಕೆಂದ್ರೆ ನಾನು ಸತ್ಯವೇದವನ್ನು ಓದ್ತಾ ಇದ್ದೇನೆ. Jesus. ನಾನು ಈಗ ಯೇಸುವಿನ ಜೊತೆ ನೊಗದಲ್ಲಿ ಸೇರ್ಕೊಂಡಿದ್ದೇನೆ. What he wants me to do. ಆತನು ಏನು ಮಾಡಕ್ಕೆ ನಾನು ಬಯಸ್ತಾನೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ. led me to fast. ಮತ್ತೆ ಯೇಸು ನನ್ನನ್ನು ಉಪವಾಸ ಮಾಡೋದಕ್ಕೆ ನಡೆಸಿದ್ರು. Something. ಆದ್ರೆ ಏನು ವಿಷಯ ಗೊತ್ತಾ? God wonderfully led us. ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ರು. Hallelujah. Hallelujah. In God's will there will be trouble. ದೇವರ ಚಿತ್ತದಲ್ಲಿ ಸಮಸ್ಯೆಗಳು ಇರುತ್ತೆ. But the trouble will not overcome you. ಆದರೆ ಆ ಸಮಸ್ಯೆಗಳು ನಿಮ್ಮ ಮೇಲೆ ಜಯವನ್ನು ಸಾಧಿಸೋದಿಲ್ಲ. Hallelujah. How you must be gripped in your heart. ನಿಮ್ಮ ಹೃದಯದಲ್ಲಿ ಹೇಗೆ ಅದನ್ನು ಹಿಡ್ಕೋಬೇಕು ಅಂದ್ರೆ, I only want to do your will. ದೇವರೇ ಕೇವಲ ನಿನ್ನ ಚಿತ್ತವನ್ನ ಮಾತ್ರ ನಾನು ಮಾಡ್ಲಿಕ್ಕೆ ಬಯಸ್ತೇನೆ ಅಂತ. Jesus said, ಯೇಸು ಹೇಳ್ತಾರೆ, my food ನನ್ನ ಆಹಾರ is to do his will. ಆತನ ಚಿತ್ತವನ್ನ ಮಾಡೋದು ಅಂತ. Now let me tell you something. ನಾನು ಇನ್ನೊಂದು ವಿಷಯ ಹೇಳ್ತೀನಿ. How many of you find it hard to fast? ಎಷ್ಟು ಜನರಿಗೆ ಉಪವಾಸ ಮಾಡೋದು ಕಷ್ಟ? Yeah, being honest. I'll tell you another way of fasting. ನಾನು ಇನ್ನೊಂದು ರೀತಿ ನೀವು ಉಪವಾಸ ಮಾಡೋದಕ್ಕೆ ಹೇಳ್ತೇನೆ. Don't eat the food you love. ನೀವು ಇಷ್ಟಪಡುವಂತಹ ಆಹಾರವನ್ನ ತಿನ್ಬೇಡಿ. You go to the pizza restaurant. ನೀವು ಪಿಜ್ಜಾ ರೆಸ್ಟೋರೆಂಟ್ಗೆ ಹೋಗ್ತೀರಾ? This pizza is there, that pizza is there. ಆ ಪಿಜ್ಜಾ ಇರುತ್ತೆ, ಈ ರೀತಿಯ ಪಿಜ್ಜಾ ಇರುತ್ತೆ. Took you there. ಯಾಕಂದ್ರೆ ಯಾರೋ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. Choose something you don't like. ನಿಮಗೆ ಏನು ಇಷ್ಟ ಇಲ್ವೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. Try and see. ನೀವು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ. You cannot do that, at least fast once a week fully. ನಿಮಗೆ ಅದು ಮಾಡಕ್ಕಾಗಲ್ಲ ಅಂದ್ರೆ ಒಂದು ಪೂರ್ತಿ ದಿನ ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡಿ. Don't tell me you are in Jesus and God is not leading you to fast. ನೀವು ಯೇಸುವಿನಲ್ಲಿದ್ದು ದೇವರು ನಿಮ್ಮನ್ನು ಉಪವಾಸ ಮಾಡಿಸೋ ಕಡೆಗೆ ನಡೆಸ್ತಾ ಇಲ್ಲ ಅಂತ ಹೇಳಬೇಡಿ ನೀವು. As I told you, Lamentations 1:5. ಪ್ರಲಾಪಗಳು 1:5 ಯೌವನದಿಂದಲೇ ನೊಗ ಹೊತ್ತರೆ ಮಾನವನಿಗೆ ಅದು ಹಿತಕರ. So all the young ones here, ಇಲ್ಲಿರುವ ಯೌವನಸ್ಥರೇ, if you from this age ಈ ವಯಸ್ಸಿಂದಲೇ you decide to be yoked to Jesus, ನೀವು ಯೇಸುವಿನ ಜೊತೆ ನೊಗವನ್ನ ಹೊರೋದಕ್ಕೆ ಸಿದ್ಧವಾದರೆ, Jesus says no having a boyfriend in your life, ಯೇಸು ಎಲ್ಲಾದ್ರೂ ನಿಮಗೆ ಬಾಯ್ ಫ್ರೆಂಡ್ ಇಟ್ಕೋಬಾರ್ದು ಜೀವನದಲ್ಲಿ ಅಂತಂದ್ರೆ throw it out. ನೀವು ಅದನ್ನ ಎಸ್ದು ಬಿಡಿ. If he says no girls, ನೀವು ಹೆಣ್ಣು ಮಕ್ಕಳನ್ನ ಸ್ನೇಹಿತರಾಗಿ ಇಟ್ಕೊಳ್ಳೋದಿಲ್ಲ ಅಂದ್ರೆ, and throw it out. ಅದನ್ನ ಬಿಸಾಡಿ ಅವರನ್ನ. He says
What you watch on your phone? ನೀವು ನಿಮ್ಮ ಫೋನ್ ನಲ್ಲಿ ಏನನ್ನು What ನೋಡ್ತೀರಾ? is the will of God? ದೇವರ ಚಿತ್ತ ಏನಾಗಿದೆ ಅಂತ Do ತಿಳ್ಕೊಳ್ಳಿ. you have a password and another password? Nobody can open your phone. ನಿಮ್ಮ ಫೋನಿಗೆ ನಿಮಗೆ ಒಂದು ಪಾಸ್ವರ್ಡ್, ಇನ್ನೊಂದು ಪಾಸ್ವರ್ಡ್, ಯಾರು ಅದನ್ನು ತೆರೆದು ನೋಡಬಾರ್ದು ಅಂತ. What are you hiding? ಹಾಗಾದ್ರೆ ನೀವೇನನ್ನ ಮುಚ್ಚಿಡ್ತಾ ಇದ್ದೀರಾ? Why are you hiding it? ಯಾಕೆ ಅದನ್ನು ಮುಚ್ಚಿಡ್ತಾ ಇದ್ದೀರಾ? As soon as Adam and Eve sinned, they hid something. ಯಾಕೆಂದ್ರೆ ಆದಾಮ ಮತ್ತು ಅವಳು ಪಾಪ ಮಾಡ್ತಾ ಇದ್ದ ಹಾಗೆ ಅವರು ಬಚ್ಚಿಟ್ಕೊಂಡ್ರು. If you are hiding your life from somebody or ನೀವು something, ಯಾರಿಂದಾದ್ರೂ ಅಥವಾ ಯಾವುದರಿಂದಾದ್ರೂ ನಿಮ್ಮ ಜೀವನವನ್ನ ಬಚ್ಚಿಡ್ತಾ ಇದ್ರೆ sin has come on in your life. ನಿಮ್ಮ ಜೀವನದಲ್ಲಿ ಪಾಪ ಬಂದಿದೆ Change ಅಂತ ಅದನ್ನ ಬದಲಾಯಿಸ್ಕೊಳ್ಳಿ. So Hebrews 11:5. ಇಬ್ರಾಯ 11:5 ಹೇಳುತ್ತೆ, ಅದು ಹೇಳುತ್ತೆ, Enoch walked with God. ಈನೋಕನು ದೇವರ ಜೊತೆ ನಡೆದನು. When Enoch walked with God, ಎನೋಕನು ದೇವರ ಜೊತೆ ನಡೆದಾಗ the Bible says ಸತ್ಯವೇದ ಹೇಳುತ್ತೆ, he had sons and daughters, ಆತನಿಗೆ ಮಗಳು ಮತ್ತು ಮಗಂದಿರಿದ್ರು. but one day he disappeared. ಆದ್ರೆ ಒಂದು ದಿವಸ ಅವನು ಕಾಣೆಯಾದನು. Only he and Elijah in the Bible disappeared from the earth without dying. ಎಲೈಜಾ ಮತ್ತು ಆತನು ಮಾತ್ರ ಸತ್ಯವೇದದಲ್ಲಿ ಹೇಳಿರಪಟ್ಟ ಹಾಗೆ ಸಾಯದ ಹಾಗೆ ಕಾಣದಾದವರು. By walking with God, what they did, ದೇವರ ಜೊತೆ ನಡೀತಾ ಇದ್ದಾಗ ಅವ್ರು ಏನ್ ಮಾಡಿದ್ರು? they saw, okay, this is not pleasing God. ಅವ್ರು ಹೇಳ್ತಾ ಇದ್ರು, ಇದು ನಡಿಗೆ ದೇವರಿಗೆ ಇಷ್ಟ ಆಗ್ತಾ ಇಲ್ಲ They turned ಅಂದಾಗ back. ಅವರು ಬೆನ್ನು Now you are in ಹಾಕಿದ್ರು. the church. ಸಭೆಯಲ್ಲಿ Are you pleasing God in the church? ನೀವು ದೇವರ ಚಿತ್ತವನ್ನ ಮಾಡ್ತಾ ಇದ್ದೀರಾ? Are you ಸಭೆಯಲ್ಲಿ doing the will of God in the church? ದೇವರ ಚಿತ್ತವನ್ನ ಸಭೆಯಲ್ಲಿ ಮಾಡ್ತಾ ಇದ್ದೀರಾ? You start small. ನೀವು ಸಣ್ಣದಾಗಿ ಪ್ರಾರಂಭಿಸಿ, Come on time. ಸಮಯಕ್ಕೆ ಸರಿಯಾಗಿ ಬನ್ನಿ. Put the chairs maybe. ನೀವು ಚೇರ್ಗಳನ್ನ ಹಾಕಿ Or help in the church. ಅಥವಾ ಸಹಾಯ ಮಾಡಿ This ಸಭೆಗೆ. way you can come into the will of God. ಹೀಗೆ ನೀವು ದೇವರ ಚಿತ್ತದೊಳಗೆ ಬರಬಹುದು. In 1 Corinthians 10, 1 to 12, 1 Corinthians 10. 1 ಕೊರಿಂಥ್ಯ 10 ಮತ್ತು 11 Twice given in the Bible 2 ಬಾರಿ ಸತ್ಯವೇದದಲ್ಲಿ about ಕೊಡಲ್ಪಟ್ಟಿದೆ. people who missed the will of God. ದೇವರು ಜನರು ದೇವರ ಚಿತ್ತವನ್ನ ಕಳ್ಕೊಂಡ್ರು In ಅಂತ. 1 Corinthians 10 says, 1 ಕೊರಿಂಥ್ಯ 10 ಹೇಳುತ್ತೆ, God brought them out of Egypt. ದೇವರು ಅವರನ್ನ ಐಗುಪ್ತ ದೇಶದಿಂದ You know ಹೊರಗಡೆ ತಂದ್ರು. something? If somebody studies Israel, ಯಾರಾದ್ರೂ ಇಸ್ರಾಯೇಲ್ ದೇಶದ ಬಗ್ಗೆ ಅಧ್ಯಯನ ಮಾಡೋದಾದ್ರೆ, if somebody studies Israel, ಯಾರಾದ್ರೂ ಐಗುಪ್ತ ದೇಶದ ಬಗ್ಗೆ ಅಧ್ಯಯನ ಮಾಡೋದಾದ್ರೆ, why are the Jews still existing? ಯಹೂದ್ಯರು ಇನ್ನೂ ಯಾಕಿದ್ದಾರೆ? It's because of Abraham. ಯಾಕೆಂದ್ರೆ ಅಬ್ರಹಾಮನಿಂದ. Turn to the 12th chapter of Genesis quickly. 12ನೇ ಅಧ್ಯಾಯ ಜೆನೆಸಿಸ್ಗೆ To ತಿರುಗಿಸಿ. do the will of God, you must pay the price. ದೇವರ ಚಿತ್ತವನ್ನ ಮಾಡೋದಕ್ಕೆ ನೀವು ಒಂದು ಬೆಲೆಯನ್ನ ತರಬೇಕು. If your neighbor has no Bible, open the Bible and give to them. ನೆರೆಯವರಿಗೆ ಸತ್ಯವೇದ ಇಲ್ಲ ಅಂದ್ರೆ ಅವರಿಗೆ ಅದನ್ನ ತೆರೆದು ಕೊಡಿ. And okay, it's come on the screen. Now the Lord had said to Abraham, ದೇವರು ಅಬ್ರಹಾಮನಿಗೆ ಹೇಳಿದ್ರು. now you see his name is just Abram. ನೀವು ನೋಡ್ತೀರಾ ಅಲ್ಲಿ ಆತನ ಹೆಸರು ಅಬ್ರಾಮ್ ಇದ್ದಾರೆ. Then it says here, ಮತ್ತೆ ಇಲ್ಲಿ ಹೇಳ್ತಾರೆ, your father's house to a land that I will show you. ನಿನ್ನ ತಂದೆಯ ಮನೆಗೆ ಹೋಗು, ನಿನ್ನ ತಂದೆ ಮನೆಯನ್ನು ಬಿಟ್ಟು ನೀನು ನಾನು ತೋರಿಸುವ ನಾಡಿಗೆ ಹೋಗು Now ಅಂತ. Abram was very young. ಅಬ್ರಾಮನು ಬಹಳ ಯೌವನಸ್ಥನಾಗಿದ್ದ. And Sarah was still younger than him. ಆತನಿಗಿಂತ ಯೌವನಸ್ಥಳಾಗಿದ್ಲು ಸಾರಾ. Abram was 75 years old. ಅಬ್ರಾಮನು 75 ವರ್ಷದವನಾಗಿದ್ದ. Can you imagine? ನಿಮ್ಗೆ ಆಲೋಚನೆ ಮಾಡಕ್ ಸಾಧ್ಯ You're ಇದೆಯಾ? never late to hear the word of will of ನೀವು God. ದೇವರ ಚಿತ್ತವನ್ನ ಕೇಳಿಸ್ಕೊಳ್ಳೋದಕ್ಕೆ ತಡ ಆಗ್ಲೇ Then ಇಲ್ಲ. next verse. ಇನ್ನೊಂದು ವಚನ, I will make you a great. Come on, say it. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ I will ಮಾಡುತ್ತೇನೆ. bless you and make you a great. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ You shall be a blessing. ಘನತೆ ಗೌರವವನ್ನ ತರುತ್ತೇನೆ. ನೀನೇ Next verse. ಆದರ್ಶದ I ಆಶೀರ್ವಾದವಾಗಿ will bless ಬೆಳಗುವೆ. those who bless you. ಯಾರೆಲ್ಲ ನಿನಗೆ ಆಶೀರ್ವಾದ ಮಾಡ್ತಾರೋ ಅವರಿಗೆಲ್ಲರಿಗೂ ನಾನು ಆಶೀರ್ವಾದ And I ಮಾಡ್ತೇನೆ. will curse him who curse you. ನಿನಗೆ ಯಾರೆಲ್ಲ ಶಪಿಸ್ತಾನೋ ಅವ್ರನ್ನೆಲ್ಲ Now look at ನಾನು this. ಶಪಿಸ್ತೇನೆ. And in you all the families of the earth shall be blessed. ಮತ್ತೆ ನಿನ್ನ ಮೂಲಕ ಭೂಮಿಯ ಮೇಲಿರುವ ಎಲ್ಲಾ ಕುಟುಂಬಗಳು ಆಶೀರ್ವಾದವನ್ನ ಪಡ್ಕೊಳ್ತಾರೆ. Okay, so church, coming to the close of this thing is that ಇವತ್ತು ಅಂತ್ಯದಲ್ಲಿ ನಾವು in 1 ಹೇಳೋಣ, Corinthians 10, 1 ಕೊರಿಂಥ್ಯ 10 we hear from the 5th verse onwards, 5ನೇ ವಚನದಿಂದ ನೋಡ್ತೇವೆ. we see that with many God was not well pleased. ಎಷ್ಟೋ ಜನರ ಜೊತೆ ದೇವರು ಮೆಚ್ಚುಗೆಯನ್ನು See, many ಹೊಂದಿರಲಿಲ್ಲ of you ಅಂತ. sitting here, ಇಲ್ಲಿ ಎಷ್ಟೋ ಜನರು ಕೂತಿದ್ದೀರಾ. are you breaking your will every day to do the will of God? ನೀವು ದೇವರ ಚಿತ್ತವನ್ನ ಮಾಡೋದಕ್ಕೆ ನಿಮ್ಮ ಚಿತ್ತವನ್ನ ಪ್ರತಿದಿನ His ಮುರಿತಾ will ಇದ್ದೀರಾ? is the best. ಯಾಕೆಂದ್ರೆ ಆತನ ಚಿತ್ತವೇ ಅತ್ಯುನ್ನತವಾದುದು. Here it says here, ಇಲ್ಲಿ ಹೇಳುತ್ತೆ,
with most God was not well pleased. And what happened to them? ಮತ್ತೆ ಬಹುಮಂದಿಯಲ್ಲಿ ದೇವರು ಮೆಚ್ಚುಗೆಯ ಪಾತ್ರ, ಬಹುಮಂದಿಗಳು ದೇವರ ಮೆಚ್ಚುಗೆಗೆ They ಪಾತ್ರರಾಗಿದ್ದೀರಾ, all died. ಆದ್ರಿಂದಲೇ ಮರುಭೂಮಿಯಲ್ಲಿ this is ಅವರು given to us? ಮಡಿದು ಮಣ್ಣು ಪಾಲಾದರು Why ಅಂತ. is this given to us? ಯಾಕೆ ಈ ವಿಷಯವನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ? It says, go down, go down. ಮತ್ತೆ ಕೆಳಗಡೆ ಹೋದಾಗ This is given to us ಈ ಘಟನೆಗಳು ನಮಗೆ so that we may not do the same things like them. ಎಚ್ಚರಿಕೆಯನ್ನ ನೀಡುವ ನಿದರ್ಶನಗಳಾಗಿದ್ದಾರೆ. ನಾವು ಕೂಡ ಆ ರೀತಿ ಮಾಡಬಾರದು What is ಅಂತ. the will of God? ಹಾಗಾದ್ರೆ ದೇವರ ಚಿತ್ತ ಏನು? Don't be an idle person. ನೀವು ಏನೂ ಮಾಡದೆ ಸೋಮಾರಿಗಳಾಗಿರ್ಬೇಡಿ, Be a person who works. ನೀವು ಕೆಲಸ ಮಾಡುವ ವ್ಯಕ್ತಿಗಳಾಗಿ. Idolater, what is idolater? ವಿಗ್ರಹದ You ಆರಾಧಕರು can ಅಂದ್ರೆ ಏನು? have a lazy lifestyle and it will become an idol to you. ನೀವು ಸೋಮಾರಿಗಳಾಗಿ ಜೀವಿಸಿ ಆ ಸೋಮಾರಿತನವೇ ನಿಮಗೊಂದು ವಿಗ್ರಹ ಆಗೋಗುತ್ತೆ. You are living to eat, ನೀವು ತಿನ್ನಕ್ಕೋಸ್ಕರ ಜೀವಿಸ್ತಾ ಇರ್ತೀರಾ, mix about with people, ನೀವು ಜನರ go with ಜೊತೆ friends. ಬೆರೀತಾ ಇರ್ತಾರೆ, ನೀವು ಸ್ನೇಹಿತರ ಜೊತೆ ಹೋಗ್ತೀರಾ, just enjoy your life. ನಿಮ್ಮ ಜೀವನವನ್ನ ಆನಂದ ಪಡ್ತಾ ಇರ್ತೀರಾ, No taking responsibility. ಯಾವ ಜವಾಬ್ದಾರಿಯನ್ನು ನೀವು You ತಗೋತಾ ಇರಲ್ಲ, get used to that lifestyle. ನೀವು ಅದೇ ರೀತಿಯಾದ ಜೀವನ ಶೈಲಿಗೆ ಹತ್ಕೊಳ್ತೀರಾ. That's one way of idolatry. ಅದು ಒಂದು ರೀತಿಯಾದಂತಹ Next verse ವಿಗ್ರಹಾರಾಧನೆ. quickly, time is up. Not commit sexual immorality. ನೀವು ವ್ಯಭಿಚಾರವನ್ನ If ಮಾಡಬಾರದು. you are saved, ನೀವು ರಕ್ಷಣೆ if you know ಹೊಂದಿದವರಾದ್ರೆ, Jesus, ನಿಮಗೆ ಯೇಸು you ತಿಳಿದಿದ್ರೆ, cannot look at a woman lustfully. ನೀವು ಇನ್ನೊಂದು ಮಹಿಳೆಯನ್ನ ಕಾಮದಿಂದ ನೋಡೋದಕ್ಕೆ This ಸಾಧ್ಯ ಇಲ್ಲ. sin, you can do it in your mind, you can do it physically, it's the ನಿಮ್ಮ same sin. ಈ ಪಾಪವನ್ನ ನೀವು ಮನಸ್ಸಿನಲ್ಲಿ ಮಾಡಿದ್ರು ಪಾಪ, ಅಥವಾ ಶರೀರದಿಂದ ಮೂಲಕ ಮಾಡಿದ್ರು ಪಾಪ. Now, think of the brothers ಆದ್ರೆ ನೀವು ಸಹೋದರರ who ಬಗ್ಗೆ ಯೋಚನೆ have ಮಾಡಿ, worked out their salvation. ಯಾರು ಅವರ ರಕ್ಷಣೆಯನ್ನ And ವರ್ಕೌಟ್ they don't ಮಾಡಿದಾರೋ, allow a bad thought to come in their mind the whole day. ಸಂಪೂರ್ಣ ದಿನ ಅವರ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬರೋದಕ್ಕೂ ಬಿಡದೇ ಇದ್ದಾಗ, They have sought God and God has given the power. ಅವರು ದೇವರನ್ನ ಹುಡುಕಿ ಹುಡುಕಿ ದೇವರು ಅವರಿಗೆ ಬಲವನ್ನ In ಕೊಟ್ಟಿರ್ತಾರೆ. this area they are righteous. ಈ ಒಂದು ಕ್ಷೇತ್ರದಲ್ಲಿ ಅವರು ನೀತಿವಂತರಾಗಿದ್ದಾರೆ. The Bible says, ಸತ್ಯವೇದ the ಹೇಳುತ್ತೆ, prayer of a righteous man availeth much. ಆ ನೀತಿವಂತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ ಅಂತ. That's why when you get married, ಆಗ ನೀವು ಮದುವೆ brothers, ಆದಾಗ, when you get married, ಸಹೋದರರೇ, ನೀವು ಮದುವೆ ಆದಾಗ you're getting married to the right person. ನೀವು ಸರಿಯಾದ ವ್ಯಕ್ತಿಯ ಜೊತೆನೆ ಮದುವೆ ಆಗ್ತೀನಿ ಅಂತ. Foolish boys, ಅದರಿಂದ ಮೂರ್ಖ ಯವನಸ್ಥರೇ, ನೀವು ನೋಟಕ್ಕೆ ಮರಳಾಗಬೇಡಿ, go with the will of God. Then it ದೇವರ says here, ಚಿತ್ತದ ಹಿಂದೆ ಹೋಗಿ. now tempt Christ. ಮತ್ತೆ ನೀವು ಯೇಸುವಿಗೆ Actually, ಶೋಧನೆ ಮಾಡಬೇಡಿ. discouragement is a sin, the same sin actually. ನೀವು ನಿರಾಶೆ ಹೊಂದೋದು ಕೂಡ ಒಂದು ಪಾಪವಾಗಿದೆ. Will God give, does he have a plan for my life? ಓ, ನನ್ನ ಜೀವನಕ್ಕೆ ದೇವರು ಯೋಜನೆ ಇಟ್ಟಿದ್ದಾರೆ Will he ಅಂತ do this ನಿರಾಶೆ for ಆಗದೆ, ಈ ವಿಷಯವನ್ನ ದೇವರು ನಮ್ಮ ಜೀವನದಲ್ಲಿ ಮಾಡ್ತಾರಾ next ಅಂತ one. ಅನ್ನೋದು ಕೂಡ ಒಂದು ಪಾಪ. Not complain as some of them did. Do you complain? ನೀವು ಗುಣಗುಡ್ತೀರಾ, ದೂರ Mama, ಹೇಳ್ತೀರಾ, what food this is? ತಾಯಿಯೇ ಇದು ಎಂತ ಒಂದು ಊಟ ಅಂತ, I moved to sapadi. ಬಾಯಿ ಮುಚ್ಕೊಂಡು ತಿನ್ನು ಅಂತ ಹೇಳ್ತಾರೆ. This time you will not get that type of food also. ಈ ಸಲಿ ಅಂತ The ಊಟ ಕೂಡ same ಸಿಗೋದಿಲ್ಲ. God in the ಅದೇ Old ದೇವರು Testament, ಹಳೆ he was ಒಡಂಬಡಿಕೆ, angry when they complained about food. The same God is our God. ಯಾವ ದೇವರು ಹಳೆ next. ಒಡಂಬಡಿಕೆಯಲ್ಲಿ ಊಟದ ಬಗ್ಗೆ ಅವರು ದೂರನ Now, all ಹೇಳಿದಾಗ these happened to them. ಕೋಪಗೊಂಡ್ರೋ, ಅದೇ ದೇವರನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. As they were written in your, for your admonition, upon whom the ends of the ages come. Next. Therefore let him who think, okay. And it says in the 13th verse, 13ನೇ that ವಚನದಲ್ಲಿ God has promised you, ದೇವರು ನಿಮಗೆ ವಾಗ್ದಾನವನ್ನ ಮಾಡಿದ್ದಾರೆ. He will never allow you to be tested more than if you are in His will. ಆತನ ನೀವು ಚಿತ್ತದಲ್ಲಿ ಇದ್ದರೆ ನಿಮಗೆ ಸಹಿಸೋದಕ್ಕಿಂತ ಹೆಚ್ಚಾಗಿ ಶೋಧನೆಯನ್ನ ತರೋದಿಲ್ಲ If you ಅಂತ. are in His will, ಆತನ ಚಿತ್ತದಲ್ಲಿ ನೀವು you ಇರೋದಾದ್ರೆ, have forgiven everybody. ನೀವು ಎಲ್ಲರನ್ನ ಕ್ಷಮಿಸಿರುವುದಾದರೆ, You love your enemies. ನೀವು ನಿಮ್ಮ ವೈರಿಯನ್ನು If ಪ್ರೀತಿಸುವುದಾದರೆ, those who hurt you, you forgive them. ನಿಮಗೆ ನೋವು ಮಾಡಿದವರನ್ನ ಕ್ಷಮಿಸೋದಾದ್ರೆ, Every area of your mind. ನಿಮ್ಮ ಮನಸ್ಸಿನ ಎಲ್ಲಾ Conscience. ಕ್ಷೇತ್ರದಲ್ಲೂ ಕೂಡ ಮನಸಾಕ್ಷಿಯಲ್ಲಿ You're pleasing God. ನೀವು ದೇವರಿಗೆ Then ಮೆಚ್ಚುಗೆಯನ್ನು God ಪಡ್ತಾ makes ಇದ್ರೆ, a promise to you. ಮತ್ತೆ ದೇವರು ನಿಮಗೆ ವಾಗ್ದಾನವನ್ನ I ನೆರವೇರಿಸ್ತಾನೆ. will not allow ನಾನು ನಿನಗೆ ಬಿಟ್ಟುಕೊಡೋದಿಲ್ಲ. anything in your life, ಯಾವುದೇ ವಿಷಯವನ್ನು as ನಿಮ್ಮ long ಜೀವನದಲ್ಲಿ, as you live in this world, ಈ ಭೂಮಿಯಲ್ಲಿ ನೀನು ಎಲ್ಲಿಯವರೆಗೆ to ಜೀವಿಸ್ತೀಯೋ be ಅಲ್ಲಿವರೆಗೆ more than you can bear. ನೀನು ಸಹಿಸಲಾಗದಕ್ಕಿಂತ ಹೆಚ್ಚಾಗಿ Even ಶೋಧನೆಯನ್ನು if a ತರೋದಿಲ್ಲ. situation comes, ಅಂತಹ ಸನ್ನಿವೇಶಗಳು ಬಂದರೂ ಕೂಡ I will make a way for you to escape. ನಿನಗೆ ನಾನು ತಪ್ಪಿಸಿಕೊಳ್ಳೋದಕ್ಕೆ ಒಂದು ದಾರಿಯನ್ನು Is ಮಾಡ್ತೇನೆ it ಅಂತ. not good to be in the will of God, church? ದೇವರ ಚಿತ್ತದಲ್ಲಿ ಇರೋದು ಒಳ್ಳೇದಲ್ಲವೇ ಸಭೆ? Yes or no? ಹೌದೋ ಇಲ್ವೋ? Is it not good to know which girl you're going to marry, which boy you're going to marry? ನಿಮ್ಗೆ ಯಾವ ಹುಡುಗಿಯನ್ನ ಮದುವೆ ಆಗ್ಬೇಕು, ಯಾವ ಹುಡುಗನನ್ನ ಮದುವೆ ಆಗ್ಬೇಕು ಅಂತ ದೇವರಿಂದ ತಿಳ್ಕೊಳ್ಳೋದು ಒಳ್ಳೇದಲ್ಲವಾ? Do your will. ನಿಮ್ಮ ಚಿತ್ತವನ್ನೇ ಮಾಡಕ್ ಹೋಗಿ. Do you know something you're doing that is not God's will?
ನಿಮಗೆ ಯಾವ್ದಾದ್ರೂ ವಿಷಯಗಳು ನೀವು ಮಾಡ್ತಾ ಇರೋದು ದೇವರ ಚಿತ್ತ ಅಲ್ಲ ಅಂತ ಗೊತ್ತಿದೆಯಾ? If you surrender it today, ಅದನ್ನ ನೀವು ದೇವರಿಗೆ ಒಪ್ಪಿಸಿಕೊಡೋದಾದ್ರೆ what if you ಹೇಗೆ? tell Jesus, ನೀವು ಯೇಸುವಿಗೆ ಹೇಳೋದಾದ್ರೆ Lord, ಹೇಗೆ? not my will, ದೇವರೇ ನನ್ನ ಚಿತ್ತ ಅಲ್ಲ, but your will be done. ಆದರೆ ನಿನ್ನ ಚಿತ್ತ ಆಗಲಿ. Let your will become most important in my life. ನಿನ್ನ ಚಿತ್ತವೇ ನನ್ನ ಜೀವನದಲ್ಲಿ ಪ್ರಮುಖವಾದದಾಗಲಿ. Hallelujah. Hallelujah. Who are the danger believers? ಯಾರೆಲ್ಲ ಅಪಾಯಕಾರಿಯಾದ ವಿಶ್ವಾಸಿಗಳು ಗೊತ್ತಾ? They do the will of God when they like. ಅವರಿಗೆ ಇಷ್ಟ ಆದಾಗ ದೇವ್ರ ಚಿತ್ತ ಮಾಡ್ತಾರೆ, When the rest of the time they do their own will. ಮತ್ತೆ ಉಳಿದ ಸಮಯದಲ್ಲಿ ಅವರ ಚಿತ್ತವನ್ನೇ ಮಾಡ್ತಾರೆ. When you know it is wrong to do what you are doing, stop it. ನಿಮಗೆ ಯಾವಾಗ ಗೊತ್ತಿರುತ್ತೆ ನೀವು ಮಾಡ್ತಾ ಇರೋದು ತಪ್ಪು ಅಂತ, ಅದನ್ನ ನಿಲ್ಲಿಸಿ. Let's pray. ಹಾಗಾದ್ರೆ ಪ್ರಾರ್ಥಿಸೋಣ. Thank you, Jesus. ಕರ್ತನೇ ಸ್ತೋತ್ರ. Heavenly Father, we thank you ಪರಲೋಕದ ತಂದೆಯೇ, ನಾನು that ನಿಮಗೆ ವಂದನೆ you have given ಸಲ್ಲಿಸ್ತೇನೆ. us the Bible ನೀವು ನಮಗೆ ಸತ್ಯವೇದವನ್ನ for ಕೊಟ್ಟಿದ್ದೀರಾ, us to know your will. ನಿನ್ನ ಚಿತ್ತವನ್ನ We ತಿಳಿದುಕೊಳ್ಳೋದಕ್ಕೆ. see the kings in the Old Testament. ನಾವು ಹಳೆ ಒಡಂಬಡಿಕೆಯಲ್ಲಿ ರಾಜರನ್ನ ನೋಡ್ತೇವೆ. The prophets spoke to them. ಪ್ರವಾದಿಗಳು ಅವರಿಗೆ ಮಾತನಾಡ್ತಾ ಇದ್ರು. Only one king that pleased you ಒಂದೇ ರಾಜ ನಿನಗೆ ಮೆಚ್ಚುಗೆಯನ್ನ ಮಾಡಿ is ತಂದಿರೋದು, King David. ಆತನ ಹೆಸರು ದಾವೀದ. Ordinary man. ಅವನೊಬ್ಬ ಸಾಮಾನ್ಯ ಮನುಷ್ಯ, He was just a shepherd. ಆತ ಕೇವಲ ಒಬ್ಬ ಕುರುಬನಾಗಿದ್ದ. But because he pleased you, ಆದ್ರೆ ಆತನು ನಿನಗೆ ಮೆಚ್ಚುಗೆ because he ಮಾಡಿರೋದ್ರಿಂದ, pleased you, ಆತನು ನಿನಗೆ ಮೆಚ್ಚುಗೆಯಾಗಿ one day ನಡೆದಿರೋದ್ರಿಂದ you told him ಒಂದು ದಿವಸ ಆತನಿಗೆ ನೀನು ಹೇಳ್ದೆ. in the book of Samuel 7th chapter, ಸಮಯಲ 7ನೇ ಅಧ್ಯಾಯದಲ್ಲಿ, 2 Samuel 7th chapter, 2ನೇ ಸಮಯಲ 2ನೇ ಅಧ್ಯಾಯದ 7ನೇ you ಅಧ್ಯಾಯದಲ್ಲಿ told him, ನೀನು ಆತನಿಗೆ an ಹೇಳ್ದೆ, ordinary shepherd boy, ಒಂದು ಕೇವಲ ಕುರುಬನಿಗೆ after you made him a king, ಅವನನ್ನ ರಾಜನಾಗಿ he ಮಾಡಿದ said, David, ನಂತರ, you are a man after my own heart. ದಾವಿದನೇ ನೀನು ನನ್ನ ಹೃದಯದ ಹಿಂದೆ I ಇರುವಂತಹ am going to ಮನುಷ್ಯ, make you an everlasting kingdom. ನಾನು ನಿನಗೆ ಅಳಿಯದಂತಹ ರಾಜ್ಯವನ್ನ Church, ರಾಜ್ಯಭಾರವನ್ನ look at ಕೊಡ್ತೇನೆ how ಅಂತ. David got blessed. ನೀವು ನೋಡಿ ದಾವಿದನು ಹೇಗೆ ಆಶೀರ್ವಾದ ಹೊಂದಿದ ಅಂತ. Because he wanted to do the will of God. ಯಾಕೆಂದ್ರೆ ಆತನು ದೇವರ ಚಿತ್ತವನ್ನ ಮಾಡೋದಕ್ಕೆ ಬಯಸಿದ. Come on, shall you, do you want to do the will of God? ನೀವು ಕೂಡ ದೇವರ ಚಿತ್ತವನ್ನ ಮಾಡೋದಕ್ಕೆ ಬಯಸ್ತೀರಾ? Can you tell God now, ದೇವರಿಗೆ ಈಗ God, ಹೇಳಿ, I missed your will many times. ನಾನು ನಿನ್ನ ಚಿತ್ತವನ್ನ ಅನೇಕ ಬಾರಿ But ಕಳ್ಕೊಂಡೆ, from today, ಆದ್ರೆ ಇವತ್ತಿನಿಂದ as I'm learning about your will, ನಾನು ನಿನ್ನ ಚಿತ್ತದ ಬಗ್ಗೆ ತಿಳ್ಕೊಳ್ತಾ I ಇರುವಾಗ, want your will to be done. ನಾನು ನಿನ್ನ ಚಿತ್ತವೇ ನನ್ನ And ಜೀವನದಲ್ಲಿ thank you, ಆಗ್ಬೇಕು you ಅಂತ have a ಬಯಸ್ತೇನೆ. will for every part of my life. ನನ್ನ ಜೀವನದ ಪ್ರತಿ ಅಂಶಗಳಿಗೂ ನಿನ್ನ ಚಿತ್ತವನ್ನ I'm ಇಟ್ಟಿದ್ಯಾ. going to pray from today, ನಾನು ಇವತ್ತಿನಿಂದ ಪ್ರಾರ್ಥಿಸ್ತೇನೆ, your kingdom come ನಿನ್ನ ರಾಜ್ಯ ಬರಲಿ in this area of my life. ನನ್ನ ಜೀವನದ ಈ ಕ್ಷೇತ್ರದಲ್ಲಿ. Only what is your will be done. ಕೇವಲ ನಿನ್ನ ಚಿತ್ತ ಮಾತ್ರ ಆಗ್ಲಿ, Only what is your will be done. ಕೇವಲ ನಿನ್ನ ಚಿತ್ತ ಮಾತ್ರ ನೆರವೇರಲಿ, In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Do you know God heard your prayer? ನಿಮಗೆ ಗೊತ್ತಾ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾರೆ ಅಂತ? Seek His will. ಮತ್ತೆ ಆತನ ಚಿತ್ತವನ್ನ It's ಹುಡುಕಿ, already written in the Bible. ಯಾಕೆಂದ್ರೆ ಅದು ಈಗಾಗಲೇ When ಸತ್ಯವೇದದಲ್ಲಿ you find something ಬರೆಯಲ್ಪಟ್ಟಿದೆ. you're not done, ನೀವು ಇದರಲ್ಲಿ ಬರೆಯಲ್ಪಟ್ಟಿದ್ದನ್ನ ನೀವು ಮಾಡ್ಲಿಲ್ಲ ಅಂದ್ರೆ Do it. ಅದನ್ನ ಮಾಡಿ.